ಜಯ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಡಾಕ್ಟರ್ ಸಚಿನ್ ಅಂತಕ್ಕಂಥವರು ತಮ್ಮ ಜೀವನದ ಅನುಭವದ ವಿಷಯಗಳನ್ನು ಒಮ್ಮೆ ಒಂದು ಟಿವಿ ಇಂಟರ್ವ್ಯೂನಲ್ಲಿ ಹೇಳಿದ್ದು. ಇವರು ಬಾಂಬೈನಲ್ಲಿ ICUನಲ್ಲಿ ಇಂಟೆನ್ಸಿವ್ ಕೇರ್ ಅಂತ ಏನಂತಾರೆ ಯೂನಿಟ್, ಇದರಲ್ಲಿ ಕೆಲಸ ಮಾಡ್ತಿದ್ರು. ಕ್ರಿಟಿಕಲ್ ಕೇರ್ ಏನು ಹೇಳ್ತಾರ, ಅದು ಕ್ರಿಟಿಕಲ್ ಇರ್ತಕ್ಕಂಥ ಪೇಷಂಟ್ಗಳನ್ನೇ ಅಲ್ಲಿ ಇಟ್ಟಿರ್ತಾರ. ಅವರು ಅದರಲ್ಲಿ ಸುಮಾರು 15 ವರ್ಷ ಅಂದಾಜ ರಾತ್ರಿ ಪಾಳಿಯನ್ನು ಮಾಡಿ ಡ್ಯೂಟಿ ಮಾಡಿ ತಮ್ಮ ಜೀವನದ ಅನುಭವ. ನನಗೆ ಬಹಳ ವೇದನೆ ಆಗ್ತಿತ್ತು, ತ್ರಾಸ ಆಗ್ತಿತ್ತು. ನನ್ನಲ್ಲಿ ಬಂದ ಪೇಷಂಟ್ಗಳಲ್ಲಿ 50% ಪೇಷಂಟ್ ಸಾಯ್ತವಂತ ನನಗೆ ಗುರ್ತಿರ್ತಿತ್ತು. ಯಾವ ಸಾಯ್ತವ, ಯಾವ ಇರ್ತಾವ ಅಂತ ಹೇಳಿ ನಮ್ಗೆ ಆಲ್ರೆಡಿ ಒಳಗೆ ತಿಳಿದು ಬಿಡ್ತಿತ್ತು, ಇವರು ಉಳಿತಾರ, ಇವರು ಉಳಿಯೋದಿಲ್ಲ ಅಂತ ಹೇಳಿ. ಇಂಥ ಪೇಷಂಟ್ಗಳದೇ ಡ್ಯೂಟಿ ನಂದು. ಸುಮಾರು 15 ವರ್ಷ ಅದರಲ್ಲಿ ಕೆಲಸ ಮಾಡಿದ್ದೀನಿ. ಆದ್ರೆ ಒಂದು ಪೇಷಂಟ್ ಹೇಳಿದ ಮಾತುಗಳು ನನಗೆ ಇವತ್ತಿಗೂ ತಲೆಯಲ್ಲಿ ತಿರುಗುತ್ತಾ ಇದೆ. ಏನದು, ಒಬ್ಬ ಪೇಷಂಟು ಸುಮಾರು 75-80 ವರ್ಷ ಸನಿ ಇರ್ತಕ್ಕಂಥ ಒಂದು ಪೇಷಂಟ್. ಆತ ಡಾಕ್ಟರ್ಗೆ ಹೇಳ್ದ, ಡಾಕ್ಟರ್ ಸಾಹೇಬ್ರೆ ನನಗೆ ನಿದ್ದೆ ಬರ್ತಾ ಇಲ್ಲ, ನಿದ್ದೆ ಇಂಜೆಕ್ಷನ್ ಕೊಡ್ರಿ, ನಿದ್ದೆ ಗುಳಿಗೆ ಕೊಡ್ರಿ. ಕೊಟ್ಟರು ಬರಲಿಲ್ಲ. ಯಾಕಪ್ಪ, ನಿದ್ದೆ ಮಾಡ್ತಾ ಇಲ್ಲ, ನಿದ್ದೆ ಇಂಜೆಕ್ಷನ್ ಕೊಟ್ಟೆ, ಟ್ಯಾಬ್ಲೆಟ್ ಹೊಯ್ಕೊಂಡಿ ಸಾಯಂಕಾಲ, ಯಾಕೆ ಬರ್ತಾ ಇಲ್ಲ ನಿದ್ದೆ? ನನಗೆ ರೀಲ್ ತಿರುಗ್ತಾ ಇದೆ ಅಂತ. ಏನ್ ರೀಲ್ ತಿರುಗ್ತಾ ಇದೆ? ಏನ್ ಹಂಗಂದ್ರೆ ರೀಲ್ ಅಂದ್ರ ಇಲ್ಲ, ಸಿನಿಮಾ ನನಗೆ ಡೈಲಿ ನನ್ನ ಅಂತರಾತ್ಮ ನಾನು ಮಾಡಿದ್ದನ್ನೆಲ್ಲ ನನಗೆ ತೋರಿಸ್ತಾ ಇದೆ. ಸಣ್ಣ ಬಾಲ್ಯತೆ ಅಂತ ತಿಳ್ಕೊಂಡು ಇವತ್ತಿನವರೆಗೆ ಬರದೆ ಚಿತ್ರ ಕಣ್ಣೆದ್ರು ಬರ್ತಾ ಇದೆ. ನನಗೆ ಬಹಳ ತ್ರಾಸ ಆಗ್ತಾ ಇದೆ. ನನ್ನ ಅಂತರಾತ್ಮ ಜಾಗೃತ ಆಗಿದೆ. ನನ್ನ ಅಂತರಾತ್ಮ ಇದು ಮಾಡಿದ್ದೆಲ್ಲ ತಪ್ಪು, ಏನೇನು ಹೇಳಲಿಕ್ಕತ್ತದ? ಏನ್ ಹೇಳ್ತಾ ಇದೆ ನನ್ನ ಅಂತರಾತ್ಮ? ಏನ್ ತಪ್ಪು ಮಾಡಿದಿ? ಇಲ್ಲ ಡಾಕ್ಟರ್ ಸಾಹೇಬ್ರೆ, ನಾನು ಒಂದೇ ಲೈನ್ದಲ್ಲಿ ಹೇಳ್ಬೇಕಂತಂದ್ರ, ನಾನು ಯಾವ್ದು ಮಾಡಬೇಕಾಗಿತ್ತೋ ಅದನ್ನ ಮಾಡಿಲ್ಲ, ಯಾವ್ದು ಮಾಡಬಾರ್ದಿತ್ತೋ ಅದನ್ನೆಲ್ಲ ಮಾಡಿದೆ. ಏನಪ್ಪಾ ಹಾಗಂದ್ರೆ, ಯಾವ್ದು ಮಾಡಬೇಕಾಗಿತ್ತು, ಯಾವ್ದು ಮಾಡಬಾರ್ದಾಗಿತ್ತು, ಏನ್ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ ಡಾಕ್ಟರ್ ಸಾಹೇಬ್ರೆ, ನಾನು ಒಂದು ದೊಡ್ಡ ಅಧಿಕಾರಿ ಇದ್ದೆ, ನನ್ನ ದರ್ಪ ಬಹಳ ಇತ್ತು, ನಾನು ಎಷ್ಟೋ ಮಂದಿಗೆ ಉಪಕಾರ ಮಾಡಬಹುದಾಗಿತ್ತು, ಎಷ್ಟೋ ಮಂದಿಗೆ ಸಹಾಯ ಮಾಡಬಹುದಾಗಿತ್ತು, ಎಷ್ಟೋ ಮಂದಿಗೆ ಕೆಲಸ ಕೊಡಬಹುದಾಗಿತ್ತು, ಎಷ್ಟೋ ಮಂದಿಗೆ ಏನೋ ಮಾಡ್ಬೇಕಾಗಿತ್ತು, ಹೌದು ಯಾವುದು ಮಾಡ್ಲಿಲ್ಲ. ನನ್ನ ಅಹಂಕಾರ, ನನ್ನ ಅಭಿಮಾನ, ನನ್ನ ಈಗೋ ಇದಕ್ಕೆಲ್ಲ ಅಡ್ಡ ಬರ್ತಿತ್ತು. ಇನ್ನೊಬ್ಬರಿಗೆ ಬೈದ್ರ, ಇನ್ನೊಬ್ಬರಿಗೆ ತೊಂದರೆ ಕೊಟ್ರ, ಇನ್ನೊಬ್ಬರಿಗೆ ಇದು ಮಾಡಿದ್ರೆ ನನಗೊಂದು ರೀತಿ ಆನಂದ ಆಗ್ತಿತ್ತು ಒಳಗ. ರಾಕ್ಷಸ ಆನಂದ ಅಂತಾರಲ್ಲ, ಆ ರೀತಿ ಆನಂದ ಆಗ್ತಿತ್ತು. ನಾವು ದೊಡ್ಡ ಶ್ರೀಮಂತರು, ನನ್ಗೊಬ್ಬನೇ ಒಬ್ಬ ಮಗ, ನಾನು ಯಾರು ಮನೆಗೆ ಹೋಗ್ತಿದ್ದಿಲ್ಲ. ಬಂಧು ಬಳಗ ಪರಿವಾರ ಸತ್ರ ಹುಟ್ಟಿದ್ರ ಲಗ್ನ ಆದ್ರೆ ಯಾರಿಗೂ ಹೋಗ್ತಿದ್ದಿಲ್ಲ. ಕೇವಲ ನನ್ನ ಹೆಂಡತಿಗೆ ಕಾರ್ನಲ್ಲಿ ಡ್ರೈವರ್ನ ಕೊಟ್ಟು ಕಳಿಸ್ತಿದ್ದೆ. ಆಕಿ ಮತ್ತೆ ಸೂರ್ಯಾಸ್ತ ಆಗೋದ್ರಾಗ ನಮ್ಮ ಮನೆಗೆ ಬರಬೇಕು. ನಮ್ಮ ಮನೆಗೆ ಯಾವ ಪರಿವಾರ ಬಂಧು ಬಳಗ ಯಾರೂ ಬರ್ತಿದ್ದಿಲ್ಲ. ನನ್ನ ಹೆಂಡತಿ ಕಡೆಲಿಂದ ಒಬ್ರಿಬ್ರು ಬರ್ತಿದ್ರು, ನಾನು ಅವ್ರ ಜೊತೆಗೆ ಸಹಿತ ಮಾತಾಡ್ತಿದ್ದಿಲ್ಲ. ನನ್ನ ಈಗೋ, ನನ್ನ ಅಭಿಮಾನ ನಂದು ಅಷ್ಟಿರ್ತಿತ್ತು. ಎಲ್ಲರೂ ನನ್ನ ನೋಡಿ ಅನಿಸ್ತಿದ್ರು. ನಾನು ಬರೀ ಮನೆಯೊಳಗೆ ಪೇಪರ್ ಓದೋದು, ಟಿವಿ ನೋಡೋದು, ನಾನು ರೂಮ್ನಲ್ಲಿ ಕೊಡೋದು, ಇಷ್ಟೇ ಮಾಡ್ತಿದ್ದೆ. ಯಾರಾದ್ರೂ ಬಂಧು ಬಳಗ ಮನೆಗೆ ಬಂದ್ರೆ ಹತ್ತಿರದಲ್ಲಿ ಕೂತು ಮಾತಾಡ್ತಕ್ಕಂಥ ಸಂಸ್ಕಾರ ಸಹಿತ ನನ್ನಲ್ಲಿ ಹೋಗ್ಬಿಟ್ಟಿತ್ತು. ನಾನು ಮಾಡಿದ್ದೇ ರಾಜ್ಯ, ನಾನು ಆಡಿದ ಮಾತುಗಳೇ ವೇದವಾಕ್ಯ ಹಾಗಿತ್ತು. ಎಲ್ಲರೂ ನನಗೆ ಭಯ ಬೀಳ್ತಿದ್ರು. ನಾನೆಲ್ಲ ತಪ್ಪು ಮಾಡ್ತೀನಿ ಅಂತ ನನಗೆ ಗುರ್ತಿತ್ತು. ಆದ್ರೂ ಸಹಿತ ನನಗೆ ಯಾರು ಎದುರಿಸ್ತಿದ್ದಿಲ್ಲ. ಯಾರಾದ್ರೂ ಎದುರಿಸಿದ್ರೆ ಅವ್ರ ಮೇಲೆ ಪನಿಷ್ಮೆಂಟ್ ಆಗಿ ಹೋಗ್ತಿತ್ತು. ಅವರು ನನ್ನ ಇದು ತಟ್ಕೊಲಿಕ್ಕೆ ಆಗ್ತಿದ್ದಿಲ್ಲ. ಹಾಗ ಅವ್ರಿಗೆ ಏನಾದ್ರೂ ನಾನು ತೊಂದರೆ ಕೊಟ್ಟು ಬಿಡ್ತಿದ್ದೆ. ಇಷ್ಟೆಲ್ಲ ಅಹಂಕಾರ, ಇಷ್ಟೆಲ್ಲ ಅಭಿಮಾನದಿಂದ ನಾನು ಮಾಡಿದೆ. ಅನೇಕ ನಮ್ಮ ಬಂಧು ಬಳಗದವರು ಅನೇಕ ತೊಂದರೆಗಳಲ್ಲಿದ್ರು, ಹಾಸ್ಪಿಟಲ್ಗಳಿದ್ರು, ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ. ನಮ್ಮ ಬಂಧು ಬಳಗದಲ್ಲಿ, ನಮ್ಮ ಮಿತ್ರರಲ್ಲಿ ಸಣ್ಣ ವಯಸ್ಸಿನಲ್ಲಿ ಕೆಲವು ಮಂದಿ ತೀರ್ಕೊಂಡು ಅವ್ರು ಭಯಂಕರ ತ್ರಾಸದಲ್ಲಿದ್ದು, ಆರ್ಥಿಕ ಪರಿಸ್ಥಿತಿ ಒಳಗೆ ಬಹಳ ಇದಿತ್ತು, ಅವ್ರದ್ದು ಗಂಭೀರ ಪರಿಸ್ಥಿತಿ ಇತ್ತು. ನಾನೊಂದು ಸ್ವಲ್ಪ ಅವ್ರಿಗೆ ದುಡ್ಡು ಸಹಾಯ ಮಾಡ್ಬೇಕಾಗಿತ್ತು. ನನ್ನ ಅಲ್ಮಾರಿಯಲ್ಲಿ ತುಂಬಿ ದುಡ್ಡಿತ್ತು, ಬ್ಯಾಂಕ್ನಲ್ಲಿತ್ತು. ನಾನು ಯಾರಿಗೂ ಒಂದು ನಯ ಪೈಸೆ ಕೊಡ್ಲಿಲ್ಲ. ಅವರ ಮನೆಗಳಿಗೆ ಹೋಗ್ಲಿಲ್ಲ, ಅವ್ರ ಜೊತೆಗೆ ಸಮಯ ಕಳಿಲಿಲ್ಲ. ನನ್ನ ಈಗೋ ಅಡ್ಡ ಬರ್ತಿತ್ತು, ನನ್ನ ಅಹಂಕಾರ ಅಡ್ಡ ಬರ್ತಿತ್ತು. ನಾನು ನನ್ನ ಮನೆಯಲ್ಲಿ ನಾಯಿ ಸಾಕಿದ್ದು, ಟಿವಿ, ಐಷಾರಾಮು, AC ಇದ್ರೇ ಜೀವನ ಅನ್ಕೊಂಡು ಬಿಟ್ಟಿದ್ದೆ. ಯಾರ ಜೊತೆಗೆ ಮಾತಾಡ್ತಿದ್ದಿಲ್ಲ, ಯಾರ ಜೊತೆಗೆ ಹೋಗ್ತಿದ್ದಿಲ್ಲ, ಎಲ್ಲೂ ಇದು ಮಾಡ್ತಿದ್ದಿಲ್ಲ. ಈ ರೀತಿ ನನ್ನ ಜೀವನ ಕಳೀತು. ನಾನು ಮಾಡಬೇಕಾದದ್ದು ಯಾವ್ದು ಬಿತ್ತು ಅದು ಮಾಡ್ಲಿಲ್ಲ, ಯಾವ್ದು ಮಾಡಬಾರ್ದು ಅದನ್ನೆಲ್ಲ ಮಾಡಿದೆ. ಇದೇ ನನಗೆ ಸಿನಿಮಾ ಬರ್ತಿದೆ, ಇದೇ ಕಣ್ಣೆದುರು ಬರ್ತದೆ, ತಿರುಗ್ತಾ ಇದೆ. ಪ್ರತಿ ಘಟನೆ, ಪ್ರತಿ ಸಣ್ಣ ಘಟನೆ ಸಹಿತ ನನಗೆ ಜ್ಞಾಪಕ ಬರ್ತಾ ಇದೆ. ಡಾಕ್ಟರ್ ಸಾಹೇಬ್, ನಾನು ಏನ್ ಮಾಡ್ಲಿ? ಕಣ್ಣು ಮುಚ್ಚಿದ್ರೆ ನಿದ್ದೆ ಬರ್ತಾ ಇಲ್ಲ. ಯಾವ್ದ್ಯಾವ್ದೋ ಘಟನೆಗಳು, ಯಾವ್ದ್ಯಾವ್ದೋ ಬೈದಿದ್ದು, ಯಾರಿಗೋ ತ್ರಾಸ ಕೊಟ್ಟಿದ್ದು, ಯಾವ್ದೋ ಬಂಧು ಬಳಗದವ್ರು ನನಗೆ ಫೋನ್ ಮಾಡಿ ಅಳ್ಳಿಕತ್ತಿರೋ ಫೋನ್ ಕಟ್ ಮಾಡ್ತಿದ್ದೆ, ಮಾತಾಡ್ತಿದ್ದಿಲ್ಲ. ಯಾರು ನನ್ನ ಜೊತೆಗೆ ಮಾತಾಡ್ತಿದ್ದಿಲ್ಲ. ಏನಾದ್ರೂ ನನ್ನ ಮನೆಗೆ ಬಂದು ನಮ್ಮ ಅಕ್ಕ ತಂಗಿದ್ರು ಅವರು ಇವರು ಬಂದು ಏನಾದ್ರು ಸಹಾಯ ಕೇಳಿದ್ರೆ ನಾನು ಅವ್ರಿಗೆ ಅಲ್ಲಿದಲ್ಲಿ ಹೊರಗೆ ಕಳ್ಸಿಕೊಟ್ಬಿಡ್ತಿದ್ದೆ, ಗದರಿಸ್ಬಿಡ್ತಿದ್ದೆ. ಯಾರು ಬರ್ಲಿಕ್ಕೆ ಅನಿಸ್ತಿದ್ರು. ನನಗಿದ್ದು ಒಬ್ಬೇ ಮಗ 2 ವರ್ಷದ ಕೆಳಗೆ ಆಕ್ಸಿಡೆಂಟ್ ನಲ್ಲಿ ತೀರ್ಕೊಂಡು ಬಿಟ್ಟ. ನನ್ನ ಹೆಂಡತಿಗೆ ಪ್ಯಾರಲೈಸಿಸ್ ಆಗಿ ಮನೆಯಲ್ಲಿ ಬಿದ್ದಾಳ. ಈಗ ನಮ್ಮ ಮನೆಗೆ ಯಾರು ಬರ್ತಾ ಇಲ್ಲ.
ಕೇವಲ ನಮ್ಮ ಭಾವಮೈದ್ ನನ್ನ ಹೆಂಡತಿಯ ತಮ್ಮ ಒಬ್ಬವನಿದ್ದಾನ, ಅವನು ಅಲ್ಲಿ ಆಕಿದು ಶುಶ್ರೂಷೆ ಮಾಡ್ಲಿಕ್ಕತ್ತಾನ. ನನ್ನ ಆಸ್ತಿ ಯಾರ ಪಾಲಿಗೆ ಆಗ್ತದೋ, ನನ್ನ ರೊಕ್ಕ ಯಾರು ತಗೋತಾರೋ, ನನ್ನ ಮನಿ ಯಾರು ತಗೋತಾರೋ, ನಾನು ಯಾರಿಗೆ ಎಷ್ಟು ಕೊಟ್ಟಿನೋ, ಎಲ್ಲಿಟ್ಟಿನೋ, ಯಾವ ಬ್ಯಾಂಕಿನಾಗ ಲೆಕ್ಕ ಸಹಿತ ನನಗೆ ತಿಳಿತಾ ಇಲ್ಲ, ಅಷ್ಟು ಕಣ್ಣೆದುರು ಬರ್ತಾ ಇದೆ. ದಿವಸದಲ್ಲಿ ಒಂದು ಸಲ ಕೂಡ ನಮ್ಮ ಭಾವಮೈಯಿಂದ ಬರೋದಿಲ್ಲ. ಯಾವಾಗ 24 ಗಂಟೆಲಿ ಒಂದ್ಸಲ ಬರ್ತಾನ, ಮಾತಾಡೋದಿಲ್ಲ. ಅಲ್ಲೇನೋ ಗಂಜಿ ಅದು ತಂದಿದ್ದ ಅಲ್ಲಿಟ್ಟು ಹೋಗಿ ಬಿಡ್ತಾನ. ಏನಂದ್ರೆ ನನಗೆ ಗದರಿಸ್ತಾನ. ನನ್ನ ನೋಡಿ ಅಂಜ್ಕೊಂಡು 10 ಫೀಟ್ ದೂರಲಿಂತ ನಿಂತು ಕೈ ಕಟ್ಟಿಕೊಂಡು ಮಾತಾಡ್ತಿದ್ರು. ಇವತ್ತು ಅವ ನಮ್ಮ ಭಾವಮೈದ್ನ ಅವ್ರ ಅಕ್ಕಗೆ ಸೇವಾ ಮಾಡ್ತಾನ, ನನ್ನ ಜೊತೆಗೆ ಮಾತು ಸಹಿತ ಆಡೋದಿಲ್ಲ, ನನಗೆ ಉಲ್ಟಾ ಗದರಿಸ್ತಾನ. ಏನ್ ಪರಿಸ್ಥಿತಿ ಬಂತು ನಂದು. ಇದೆಲ್ಲ ಚಿತ್ರ ಕಣ್ಣೆದುರು ಬರ್ತದೆ, ನಿದ್ದೆ ಬರ್ತಾ ಇಲ್ಲ. ಇದು ಕೇವಲ ಡಾಕ್ಟರ್ ಸಚಿನ್ ಅವರು ಹೇಳಿದ ಕತೆ ಆ ವ್ಯಕ್ತಿದ ಅಷ್ಟೇ ಅಲ್ಲ, ಸಾಧಾರಣವಾಗಿ 90% ಜನರ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಹೀಗೆ ಆಗ್ತಾ ಇದೆ. ಯಾರು ಯಾರ ಮನೆಗೆ ಹೋಗೋದಿಲ್ಲ, ಯಾರು ಯಾರ ಜೊತೆ ಮಾತಾಡೋದಿಲ್ಲ, ಪ್ರತಿಯೊಬ್ಬರಿಗೆ ಈಗೋ. ಒಮ್ಮೆ ಯಾವುದೋ ಕಾರಣಕ್ಕೆ ಸ್ವಲ್ಪ ಡಿಫರೆನ್ಸಸ್ ಬಂತು, ಆ ಲಗ್ನದಲ್ಲಿ ನನಗೆ ಹಾಗಂದಿದ್ರು, ಇವ್ ಮನೆಯಲ್ಲಿ ಹೀಗಂದಿದ್ರು, ಆ ಕಾರ್ಯಕ್ರಮದಲ್ಲಿ ನನ್ನ ಕಡೆ ನೋಡಿದ್ದಿಲ್ಲ, ನಾನು ಮಾತಾಡಿದ್ರು ಯಾಕ ಅಂತಂದ್ರು, ಅದು ನನಗೆ ಇದಾಯ್ತು, ಇವತ್ತಿಗೆ ಮಾತಾಡೋದಿಲ್ಲ, ಆ ಸೊಳೆ ಮಗ ಸತ್ರ ಹೋಗೋದಿಲ್ಲ. ಈ ಈಗೋ ಪ್ರತಿ ಕುಟುಂಬದಲ್ಲಿ, ಪ್ರತಿ ಜನರಲ್ಲಿ 90% ನನಗೆ ಕಾಣಿಸ್ತಾ ಇದೆ. ನಿಮ್ ತಪ್ಪು ಅಂದ್ರೂ ನನಗೆ ನೀವು ಪರವಾಗಿಲ್ಲ. ಇದು ಹೀಗೆ ಯಾಕೆ ಆಗ್ತಾ ಇದೆ? ಸ್ವಾರ್ಥ, ಅಹಂಕಾರ, ದುಡ್ಡು, ರೊಕ್ಕ. ಹಳೆ ಕಾಲದಾಗ ರೊಕ್ಕ ಇರ್ತಿದ್ದಿಲ್ಲ, ಬಡತನ ಪರಿಸ್ಥಿತಿಗಳು ಇರ್ತಿದ್ವು, ಆತ್ಮೀಯವಾಗಿರ್ತಿದ್ರು, ಎಲ್ಲರೂ ಮನೆಯಲ್ಲಿ ಕಲ್ತು ಊಟ ಮಾಡ್ತಿದ್ರು. ಶುಭ ಕಾರ್ಯಗಳಿದ್ರೆ 15 ದಿವಸ ಮನೆಗಳಲ್ಲಿ ಬಂದು ಕೆಲಸಗಳನ್ನು ಮಾಡಿ, ಮನೆಯಲ್ಲಿ ಮೆಂತಿಟ್ಟು, ಪುಡಿ ಚಟ್ನಿ, ಅವಲಕ್ಕಿ, ಉಂಡಿ ಇಂಥವೆಲ್ಲ ತಯಾರು ಮಾಡೋದು, ಸಹಾಯ ಮಾಡೋದು, ಅವ್ರಿಗೆ ಗಂಡಿನ ಬೀಗರಿಗೆ ಏನೇನ್ ಬೇಕು ಅದನ್ನೆಲ್ಲ ಮಾಡೋದು, ಇಂಥೆಲ್ಲ ಕೆಲಸಗಳನ್ನ ನೆಲದ ಮೇಲೆ ಕೂತು ಮಾಡ್ತಿದ್ರು. ಈಗ ಎಲ್ಲರಿಗೀಗೋ ಯಾರು ಬರೋದಿಲ್ಲ, ಎಲ್ಲರಿಗೆ ಕಾರ್ಗಳು, ಎಲ್ಲರಲ್ಲಿ ರೊಕ್ಕ, ಎಲ್ಲರಲ್ಲಿ ಅಹಂಕಾರ. ಅಕ್ಷತ ವೇಳೆಗೆ ಬರ್ತಾರ, ಬಿಫೋರ್ 15 ಮಿನಿಟ್ಸ್ ಬರ್ತಾರ, ಅಕ್ಷತ ಹಾಕ್ತಾರ, ಲಿಪ್ ಸಿಂಪತಿ ಬಹಳ ಮಾತಾಡ್ತಾರ. ಏನ ಮಾತು ನೋಡಿಬಿಟ್ರೆ ಅವರು ಇವರು ಮಾತಾಡೋದು ನೋಡಿದ್ರೆ, ಅಯ್ಯೋ ಹೇಗಿದ್ದೀರಿ, ಬಹಳ 90 ಇತ್ತು, ನಿಮ್ಮನ್ನ ನೋಡಿದ್ದೇ ಇಲ್ಲ, ಇದಾಯ್ತು. ಏನ್ ಅವ್ರ ಮಾತು, ಅವ್ರ ಭಾಷಾ, ಅವ್ರ ಮುಖ ನೋಡಿದ್ರೆ ಇವ್ರೇನು 7 ಜನ್ಮದ ಸಂಬಂಧ ಅದೇನ ಅನ್ಕೋತಾರ. ಮೋಸ್ಟ್ ಡೇಂಜರಸ್ ಇರ್ತಾರ. ಒಬ್ರಿಗೊಬ್ರಿಗೆ ಮನಸ್ಸಿನಾಗ ಕುದಿತಿರ್ತದ. ಮಾತು ಮಾತ್ರ ಬಹಳ ಇದು. ಅದು ಹೆಣ್ಮಕ್ಳಲ್ಲಿ ಆರ್ಟ್ ಬಹಳ ಇರ್ತದೆ, ಇನ್ನು ಗಂಡಸರು ಕಮ್ಮಿ. ಈ ರೀತಿ ಜೀವನ ಆಗಬಾರ್ದು. ನಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ಬೇಕು, ಪರೋಪಕಾರ ಮಾಡಬೇಕು, ಎಲ್ಲರ ಜೊತೆಗೆ ಮಾತಾಡಬೇಕು, 4 ಮಂದಿ ಜೊತೆಗೆ ಸರಿಯಾಗಿ ಇರಬೇಕು. ಇದು ಜೀವನದ ಉದ್ದೇಶ ಆಗಬೇಕು. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೂ ನಮಸ್ಕಾರ.